ಹಾಲೆಲೂಯ. ಯೆಹೋಶುವನ ಗ್ರಂಥದಲ್ಲಿ 7ನೇ ಅಧ್ಯಾಯದಾಗ ನಾವು ಮೊದಲನೇ ವರ್ಷದಾಗ ಹೋದರಿ. ತೆಗೆದ್ರಿ ಎಲ್ಲರೂ? ಎಷ್ಟು ಜನ ತೆಗೆದ್ರಿ? ಯೆಹೋಶುವನ ಗ್ರಂಥದಲ್ಲಿ 7ನೇ ಅಧ್ಯಾಯ ಮೊದಲನೇ ವಚನ ಎಲ್ಲರಿಗೆ ಸಿಕ್ಕದ? ಸಿಕ್ಕದ ಎಲ್ಲರಿಗೆ? ಈ ಬೈಬಲು ಸಮುದ್ರಕ್ಕಿನ್ನ ಬಿ ಬಹಳ ಆಳವಾಗ್ಯದ ಅಂತಿದ್ರು. ಒಂದು ವೇಳೆ ಸಮುದ್ರದಾಗ ನಾವು ಏನಾರ ತೆಗಿಬೋದು ಕಡೆಗೆ ಬೈಬಲ್ದಾಗಿನ ತೆಗೆದು ಅಷ್ಟು ಕಷ್ಟ ಅದ ಅಂತ ಮನುಷ್ಯರಿಗೆ ಅಲ್ಲ. ಆದ್ರೆ ಈ ಒಂದು ಸಂದರ್ಭದಲ್ಲಿ ನಾವು ನೋಡಬೇಕಾದ್ರೆ ಈ ಯೆಹೋಶುವನ ಗ್ರಂಥದಲ್ಲಿ 7ನೇ ಅಧ್ಯಾಯದಾಗ ಮೊದಲನೇ ವರ್ಷದಾಗ ಏನು ಬರೆಯಲ್ಪಟ್ಟಿನದ ಮತ್ತು ಯಾರ ಕಡೆಯಿಂದ ಬರೆಯಲ್ಪಟ್ಟಿನದ ಅದು ನಾವು ಇವತ್ತು ಧ್ಯಾನ ಮಾಡುವಾಗ ಮತ್ತು ದೇವರು ನಮಗೆ ಎಲ್ಲರಿಗೆ ಸಹಾಯ ಮಾಡಲಿ, ತಿಳ್ಕೊಳ್ಳೋಕೆ ಜ್ಞಾನ ಕೊಡಲಿ ಅಂಥೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗರಿ. ಕಣ್ಮುಚ್ಚರಿ, ಪ್ರಾರ್ಥನೆ ಮಾಡರಿ. ಮಹಾಪರಿಶುದ್ಧವಾದ ದೇವರೇ, ನಿಮಗೆ ವಂದನೆಗಳು ಅಯ್ಯ. ನಿಮ್ಮ ಸನ್ನಿಧಿಯಲ್ಲಿ ನಮ್ಮೆಲ್ಲರಿಗೆ ಸೇರಿಸ್ಕೊಂಡಿದ್ದಕ್ಕಾಗಿ ನಮಗೆ ಸ್ತೋತ್ರವಾಗಲಿ. ಅದ್ಭುತವಾದ ರೀತಿಯ ಸ್ವಾಮಿ, ಮಕ್ಕಳೆಲ್ಲರೂ ಆರಾಧನೆ ಮಾಡ್ಯಾರ ಪ್ರಭು. ಅವ್ರಿಗೆ ನೀವೇ ಆಶೀರ್ವಾದಿಸ್ರಿ, ಎಲ್ಲರಿಗೆ ಬಲಪಡಿಸ್ರಿ ತಂದೆ. ತಿರುಗಿ ಪ್ರಭು ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಮಧ್ಯದಾಗ ನೀವಿದ್ದು ನಮ್ಮೆಲ್ಲರೊಂದಿಗೆ ಸ್ವಾಮಿ ನಮಗೆ ಬೇಕಾಗಿರುವ ವಾಕ್ಯದ ಮೂಲಕವಾಗಿ ಮಾತಾಡಿ ನಾವೆಲ್ಲರೂ ಅದಕ್ಕೆ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅದರ ಪ್ರಕಾರವಾಗಿ ನಡಿಲಿಕ್ಕೆ ಪ್ರಭು ಒಂದು ಒಳ್ಳೆಯ ಯೋಗ್ಯತೆ ನಮ್ಮೆಲ್ಲರಿಗೆ ಕೊಟ್ಟು ಸಹಾಯ ಮಾಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ಸಿಕ್ಕದೆ ಎಲ್ಲರಿಗೆ? ಓದ್ತೀರೇ? ಯೆಹೋಶುವನ ಗ್ರಂಥದಲ್ಲಿ 7ನೇ ಅಧ್ಯಾಯ ಮೊದಲನೇ ವಚನ ಓದ್ತೀರೇ? ಕನ್ನಡದಲ್ಲಿ, ತೆಲುಗುವಾಗ ನಿಮ್ಮ ಭಾಷೆ ಯಾವ ಭಾಷೆದಾಗ ನೀವು ಬೈಬಲ್ಗಳವ ಆ ಭಾಷೆದಾಗ ಓದ್ರಿ. ಗಚ್ಚಿ ಓದ್ರಿ. ಓದ್ತೀರೇ? ನಾವೇ ಓದರೆ? ಓಕೆ, ನಾನೇನು ಓದ್ತೀನಿ. ಯಹೂದ ಕುಲದವನು, ಜರಹನ ಗೋತ್ರದವನು, ಜೆಬೆದಿಯ ಕುಟುಂಬದವನು, ಕ್ರಿಮಿಯು ಮಗನು, ಅದೇ ಕಾನನ ಯೆಹೋವನಿಗೆ ಮೀಸಲಾಗಿ ಇಟ್ಟ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡಿದ್ದರಿಂದ ಇಸ್ರಾಯೇಲರೆಲ್ಲರೂ ದ್ರೋಹಿಗಳು ಆದರು ಅಂತ್ರಿ. ಏನಾಗ್ಯಾರಂತ್ರಿ? ಇಸ್ರಾಯೇಲ್ ಜನರು ಅಂತಂದ್ರೆ ಅದ್ರಾಗ ನೀತಿವಂತರ, ಅದ್ರಾಗ ಭಕ್ತರಿಂದ ನಡೀತಕ್ಕಂಥವ್ರ, ದೇವರು ಆಶೀರ್ವಾದ ಹೊಂದ್ಕೊಂಡು ಹೋಗಿರ್ತಕ್ಕಂಥ ಸ್ಥಳದಲ್ಲಿ ಅವರು ಜಯ ಜೀವಿತ ಜೀವಿಸ್ತಕ್ಕಂಥ ಜನರು ಹರ ಕರೆಕ್ಟ್ಗೆ. ಅದ್ರಾಗ ಒಬ್ಬ ವ್ಯಕ್ತಿ ಏನು ಮಾಡಿನಂತ, ಒಬ್ಬ ವ್ಯಕ್ತಿ ಏನು ಮಾಡಿನಂದ್ರ ಕದ್ದುಕೊಂಡು ಬಂದನಂತ, ಏನು ಕಳ್ಳಂಟಿಕೆ ಮಾಡಿನಂತ. ಅದು ಇಸ್ರಾಯೇಲ್ರಿಗೆ ಇಷ್ಟ ಇಲ್ಲ. ಇವತ್ತು ಇಸ್ರಾಯೇಲ್ ದೇಶದವ್ರು ನೋಡ್ರಿ ಹೋರಾಟ ಮಾಡತ್ತಾರ. ಆ ಹೋರಾಟದಾಗ ಅವ್ರಿಗೆ ದೇವ್ರು ಸಹಾಯ ಹೆಂಗೆ ಮಾಡತ್ತಾರ ಖುನ ಇಲ್ಲ. ಎಷ್ಟೋ ದೇಶಗಳು ಹಾಳಾಗ್ಯವ, ಎಷ್ಟೋ ಜನರು ನಾಶವಾಗ್ಯಾರ. ಆದ್ರೂ ಬಿ ಅಲ್ಲಿ ನಿಂದ್ರಲ್ಲ ಹೊಂಟದದು. ಮತ್ತು ಅವ್ರು ದೇವ್ರು ಮತ್ತು ಅವ್ರಿಗೆ ಯಾಕೆ ಸಹಾಯ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಕಡೆಗೆ ಒಬ್ಬ ವ್ಯಕ್ತಿ ಕಳ್ಳಂಟಿಕೆ ಮಾಡಿದ ಕಡೆದು ಇಸ್ರಾಯೇಲ್ ದೇಶದ ಜನರ ಮೇಲ ಶಾಪ ಬಂದದಂತ. ಅವರು ದ್ರೋಹಿಗಳಾಗ್ಯಾರ. ಆ ದ್ರೋಹದ ನಿಮಿತ್ತವಾಗಿ ಅವ್ರು ಎಲ್ಲಿ ಹೋಗ್ಯಾರೋ ಅಲ್ಲಿ ಅವ್ರಿಗೆ ಶಪಿಸಲ್ಪಟ್ಟರು. ಅವ್ರು ಈಗ ಅದರದ್ದು ಬಿಡುಗಡೆ ಹೊಂದಬೇಕಾದ್ರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿನಾಗ ಅವಾಗ ಯೆಹೋಶುವ ಅದಕ್ಕೆ ಮೇನ್ ಹೆಡ್ ಆಗಿ ಇರ್ತಕ್ಕಂಥ ವ್ಯಕ್ತಿ ಯಾರ, ಆ ವ್ಯಕ್ತಿ ದೇವರಿಗೆ ಪ್ರಾರ್ಥನೆ ಮಾಡಿ ಕೇಳ್ತಾರ. ಆ ಕೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೆಲವು ಅದ್ಭುತವಾಗಿರ್ತಕ್ಕಂಥ ಮಾತುಗಳು ಯೆಹೋಶುವಾಗ ದೇವರು ಮಾತಾಡ್ಯಾರ. ಏನಂತ ಮಾತಾಡ್ಯಾರಂತ 10ನೇ ವಚನ ಓದ್ತೀರಿ?
ಯೆಹೋವನು ಯೆಹೋಶುವನಿಗೆ ಹೇಳಿದ್ದೇನೆಂದರೆ, ಏಳು, ನೀನು ಈ ಪ್ರಕಾರ ಬೋರಲಿ ಬಿದ್ದರೂ ಅದಕ್ಕೆ ಇಸ್ರಾಯೇಲರು ನಿನ್ನ ನಿಬಂಧನೆಯನ್ನು ಮೀರಿ ಪಾಪಿಷ್ಠರಾಗಿದ್ದಾರೆ. ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡು ಕಳ್ಳರಾಗಿ ತಮ್ಮ ಸಾಮಾನುಗಳಲ್ಲಿ ಅಡಗಿಸಿ ಇಟ್ಟು ವಂಚಕರಾದರು. ಅದಾದ್ದರಿಂದ ಇಸ್ರಾಯೇಲರು ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸುವವರು ಅಂತ ಏನು ಮಾಡ್ಯಾರಂತ್ರಿ? ಕಳ್ಳಂಡಿಗೆ ಮಾಡಿದ ಕಡಿದು, ಸುಳ್ತನ ಮಾಡಿ ಕಡಿದು, ಪಾಪ ಮಾಡಿದ ಕಡಿದು ಇವರು ಇಸ್ರಾಯೇಲ್ ದೇಶದವರು ಅನ್ಕೊಳತ್ತಾರ, ಇವರೇ ಶ್ರೇಷ್ಠ ಜನರು ಅನ್ಕೊಳತ್ತಾರ. ಅದ್ರಾಗ ಒಬ್ಬ ವ್ಯಕ್ತಿ ಕಳ್ಳಂಡಿಗೆ ಮಾಡಿದ್ರ ಆ ಒಬ್ಬ ವ್ಯಕ್ತಿ ಮೂಲಕವಾಗಿ ಇವರೆಲ್ಲರಿಗೇನು ಹೊಂಟದ ಅಂತಂದ್ರ ಶಾಪ ಹೊಂಟದ. ದೇವರು ಅವರಿಗೆ ಅಪಜಯ ಕೊಡ್ತಾರ. ಎಲ್ಲಿ ಹೋದ್ರ ಬಿ ಅಲ್ಲಿ ಸೋತು ಹೋಗಪ್ಪಲೇ ದೇವರು ಮಾಡ್ತಾರ. ಏನು ಮನುಷ್ಯರು ಒಂದು ಇವ್ರ ಸಂಖ್ಯೆ ಹೆಚ್ಚಿದ್ದಿರ್ಬೋದು, ಇವ್ರ ಸಂಖ್ಯೆ ಮಾಮೂಲಿ ಇಲ್ಲ. ಇವ್ರ ಸಂಖ್ಯೆ ಎಷ್ಟದ? ಸುಮಾರು 40 ಲಕ್ಷದ ಜನರ ಸಂಖ್ಯೆ ಅದ, ಮಾಮೂಲಿ ಇಲ್ಲ. ಈ 40 ಲಕ್ಷ ಜನರು ಯಾಕಡೆ ಹೋಯ್ತಾರೋ ಆ ಕಡೆ ಏನಿರ್ತದ ಗೊತ್ತಾ? ಇವ್ರ ಮುಂದೆ ಯಾವ ಸೈನ್ಯ ನಿಂದ್ರಲಕ್ಕ, ಯಾವ ಸೈನ್ಯ ಬಿ ನಿಂದ್ರಲಕ್ಕ ಯೋಗ್ಯತೆನೇ ಇಲ್ಲ ಅವರಿಗೆ. ಎಂಥ ದೊಡ್ಡ ಸೈನ್ಯ ಇದ್ರೆ ಬಿ ಅವ ನೋಡಿ ಕಸಿ ಭಯ ಪಡೆಯಬೇಕಾಯ್ತದ. ಅಂಥ ದೊಡ್ಡ ಜನಾಂಗ ಇವ್ರಿಗೆ ಅಂತಂದ್ರೆ ಭಯ ಹುಟ್ಟು ಹೋಗ್ಯದ. ಎದ್ರ ಕಡೆಯಿಂದ ಅಂದ್ರ ಅದ್ರಾಗ ಒಬ್ಬ ವ್ಯಕ್ತಿ ಪಾಪ ಮಾಡ್ಯಾನ. ಏನು ಪಾಪ ಮಾಡ್ಯಾನಂದ್ರ ಕಳ್ಳತನ ಮಾಡ್ಯಾನ. ಯಾವಾಗ ಅದರದ್ದು ಕಳ್ಳತನ ಮಾಡ್ಯಾನೋ ಆ ಕಳ್ಳತನದ ನಿಮಿತ್ತವಾಗಿ ಆ ಜನರು ಶಪಿಸಲ್ಪಟ್ಟರ. ಆ ಜನರು ಶಪಿಸಲ್ಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನಾಗ್ಲತ್ತಂತ, ಇಲ್ಲಿ ಅವರಿಗೆ ಬೆನ್ನು ತೋರಿಸುವವರು, ಅವರು ಶಾಪಗ್ರಸ್ತರು, ಶಾಪಕ್ಕೆ ಕಾರಣವಾದದ್ದನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕುವವರೆಗೂ ನಾನು ನಿಮ್ಮ ಸಂಕಟ ಬರುವುದಿಲ್ಲ ಅಲ್ಲತ್ತರಿ. ನಮ್ಮ ಸಂಕಟ ನಿಮ್ಮ ಸಂಕಟ ಒಂದು ವೇಳೆ ದೇವರಿದ್ದರು ಅಂತಂದ್ರೆ ನಮಗೆಷ್ಟೋ ಆಧರಣೆ ಸಿಗ್ತದೆ, ನಮಗೆಷ್ಟೋ ಸಹಾಯ ಸಿಗ್ತದ. ನಾವೇನಾದ್ರೂ ನಾವು ವಜ್ಜಿ ತಗೊಂಡು ಹೊಂಟಿದೆವೋ ನೋಡಿದ್ರು ಮಂಜಿಗೆ ಅಬ್ಬಬ್ಬ ಈ ವ್ಯಕ್ತಿ ಎಷ್ಟು ವಜ್ಜಿ ತಗೊಂಡು ಹೊಂಟಾರ, ನೋಡ್ಲಾಕ ಮನುಷ್ಯ ಬಲಹೀನನೇ ಹಣ ಕರೆಕ್ಟ್ಗೆ ಅಲ್ಲ. ಆದ್ರ ನಮಗೆ ಸಂಕಟ ಅದು ಹೊಡ್ತಕ್ಕಂಥವ್ರು ಯಾರ ಅಂದ್ರ ನಮ್ಮ ದೇವರು, ನಮ್ಮ ಜೊತೆಯಾಗಿರ್ತಕ್ಕಂಥ ದೇವರು. ನಮ್ಮ ಮೇಲಿನ ವಜ್ಜಿ ಆತ ತೆಕ್ಕೊಂಡಿನಾಗ ಅವಾಗದು ಮಂದಿಗೆ ಹೆಚ್ಚಿಗೆ ಕಾಣಿಸಕ್ಕರೆ ನಮಗೆ ಮಾತ್ರ ಏನು ಬಿ ಕಾಣಿಸಲ್ಲ. ಯಾಕಂತಂದ್ರ ಅದು ಹೊರಿ ಅಂತಂದ್ರ ದೇವರು ತಗೊಳತ್ತಾರ. ಅದ್ರ ಕಣಿದು ಆ ರೀತಿಯಾಗಿ ಹೊರತಕ್ಕಂಥ ಸಂದರ್ಭದಲ್ಲಿ ಯಾವಾಗಾದ್ರೂ ನಾವು ಪಾಪಗಳು ಮಾಡಿದೆವು, ಯಾವಾಗಾದ್ರೂ ನಾವು ಮಾತಿಗೆ ಮೀರಿದೆವು, ಯಾವಾಗಾದ್ರೂ ನಾವು ದೇವ್ರಿಗೆ ಬಿಟ್ಟಿದೆವು, ಅವಾಗೇನು ಅಂತಂದ್ರ ನೀವೇ ಹೋಗ್ರಿ ಅಲ್ಲತ್ತಾರ. ನಿಮಗೆ ಸಂಕಟ ನಾ ಬರಲ್ಲ ಅಲ್ಲತ್ತಾರ. ಯಾವಾಗಾದ್ರೂ ದೇವ್ರು ನಮಗೆ ಸಂಕಟ ಬರಲ್ರು, ಅವಾಗ ನಮ್ಮ ಪರಿಸ್ಥಿತಿ ಏನಾಯ್ತದ? ಭಾಳ ಜಾಗದಾಗ ನೋಡ್ರಿ, ನಮ್ಮನ್ನೇಳು ನಮಗೆ ಅಂದಿಸ್ತದ. ಯಾರೋ ನನಗೆ ಬೆನ್ನು ಹತ್ತಿರೋ ಅಂತಾರೆ ಥೋಡೆ ಮಂದಿ. ಯಾಕಡೆ ಹೋಗಿದಂದ್ರೆ ಸಂಧ್ಯಾಗಿನ ಹಿಂಗೆ ಬರಟ್ಕೆನೆ ಯಾರೋ ನಂಗೆ ಹಿಂದೆ ಬಂದಪ್ಪಲೇನೆ ಕಾಣಿಸ್ತು, ಬೆನ್ನು ಹತ್ತಿನಪ್ಪಲೇ ಕಾಣಿಸ್ತು, ಹಿಡ್ದಪ್ಪಲೇ ಕಾಣಿಸ್ತು ಅಂತಾರೆ. ಮಕ್ಕ ನಮ್ಮ ನೆಳು ನಮಗಂದಸ್ತದ. ಯಾಕೆ ಗೊತ್ತಾ? ನಮ್ಮ ಸಂಕಟ ದೇವ್ರು ಇಲ್ದೋದ್ರ ಅಲ್ಲ, ಆಯ್ತದ ಇಲ್ಲ. ನಮ್ಮ ಸಂಕಟ ಯಾವಾಗಾದ್ರೂ ದೇವ್ರು ಇರಲ್ರು, ಅವಾಗ ನಿಜವಾಗ್ಲು ನಮ್ಮ ನೆಳು ನಮಗೆ ಈ ರೀತಿಯಾಗಿ ಅಂದಿಸ್ತದ. ಅವಾಗ ನಾವು ಏನಾಗಿ ಹೋಯ್ತೇವೆ ಖುನ ಇಲ್ಲ. ಎಷ್ಟೋ ಮಂದಿ ಈ ರೀತಿಯಾಗಿ ಭಾಳ ಕಷ್ಟದಾಗ ಮತ್ತು ಸಮಸ್ಯೆದಾಗಾರ. ಮತ್ತು ದೇವ್ರು ನಮ್ಮ ಸಂಕಟ ಇರ್ಬೇಕಾದ್ರೆ ನಾವು ಏನು ಮಾಡ್ಬೇಕಂತ್ರಿ? ದೇವ್ರು ನಮ್ಮ ಸಂಕಟ ಇರ್ಬೇಕಾದ್ರೆ ಏನು ಮಾಡ್ಬೇಕಂತ? ನಾನು ನಿಮ್ಮ ಸಂಗಡ ಬರುವುದಿಲ್ಲ, ಎದ್ದು ಜನರನ್ನು ಶುದ್ಧಪಡಿಸು. ನೀನು ಅವರಿಗೆ, ಇಸ್ರಾಯೇಲರ ನಾಳಿಗೋಸ್ಕರ ನಿಮ್ಮನ್ನು ಶುದ್ಧ ಪಡಿಸಿಕೊಳ್ಳಿರಿ. ನಿಮ್ಮ ಮಧ್ಯದಲ್ಲಿ ಶಾಪಕ್ಕೆ ಕಾರಣವಾದದ್ದುಂಟು ಅಂತ್ರಿ ಅಲ್ಲ. ಶಾಪಕ ಏನಾಗ್ಯದ್ರಿ? ನಾವು ಒಪ್ಕೊಂಬಲ್ ಹೋದೆವು ಅಂತ, ನಾವು ಮಾಡಿನ ತಪ್ಪಿಗೆ ಒಪ್ಕೊಂಬಲ್ ಹೋದೆವು ಅಂತಂದ್ರ ಅದು ನಾವು ಎಂತಂದ್ರ ಶಾಪಕ್ಕೆ ಅಂದ್ರೆ ಕಾರಣವಾಗ್ತು.
ಆ ರೀತಿಯಾಗಿ ಆಗ್ಬಾರ್ದಂತ ನಾವು ಏನು ಮಾಡ್ಬೇಕಂತ ಅಲ್ಲ. ಶಾಪಕ್ಕೆ ಕಾರಣವಾದದ್ದುಂಟು, ನೀವು ಅದನ್ನು ತೆಗೆದು ಹಾಕುವವರೆಗೂ ಶತ್ರುಗಳ ಮುಂದೆ ನಿಲ್ಲಲಾರಿರಿ ಎಂದು ನಿಮ್ಮ ದೇವರಾದ ಯೆಹೋವನು ಅನ್ನುತ್ತಾನೆ ಅಂತ್ರಿ. ಏನು ಮಾಡ್ತಾರಂತ ಇವತ್ತು ನಮ್ಮ ಮಧ್ಯದಾಗ ಇವತ್ತು ನಾವು ಏನು ಮಾಡ್ಬೇಕಾಗ್ಯದ ಅಲ್ಲ. ಶತ್ರುಗಳ ಮುಂದೆ ನಮಗೆ ನಿಂದ್ರಲಕ್ಕೆ ಹಾಕಲ್ಲ. ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿ ಯಾವಾಗ ಭೀ ನೋಡ್ರಿ, ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿ ಯಾವಾಗ ಭೀ ನೋಡ್ರಿ, ಒಬ್ಬ ಪೊಲೀಸನ ಮುಂದೆ ಕಣ್ಣು ಹಾಕಿ ನೋಡಿ ಕಸಿ ಮಾತಾಡೋಕೆ ಆಗಲ್ಲ. ಅವ ಎಂಥ ಭೀ ಜಾ ಮಾಡ್ದಿರಲಿ, ಅವ ಎಂಥ ಭೀ ಶಾ ಮಾಡ್ತಿ ವ್ಯಕ್ತಿ ಇರಲಿ, ಯಾಕಂದ್ರೆ ಅವನೊಳಗೊಂದು ಭಯ ಇರ್ತದ. ಆ ಭಯ ಯಾರೋ ಖೂನ ಹಿಡಿಯಲ್ರು, ಆ ಪೊಲೀಸವ ಮಾತ್ರ ಖೂನ ಹಿಡಿತಾನ. ಇವ ಏಟ್ ಕರೆಕ್ಟ್ ಮಾತಾಡ್ತಾನ, ಏಟ್ ಸುಳ್ಳು ಮಾತಾಡ್ತಾನ, ಅವನೊಳಗೆ ಏಟ್ ಪಾಪ ಅಂಬದು ಪೊಲೀಸ್ ಅವನ ಮಾತಿಗೆ ನೋಡಿ, ಅವನ ಆ್ಯಕ್ಷನ್ ನೋಡಿ ಕಸಿ ಗೊತ್ತಾಗಿಬಿಡ್ತದೆ ಅವನಿಗೆ. ಅಂದ್ರೆ ಇವನೇ ಮಾಡಿನ ತಪ್ಪು ಒಪ್ಕೊಂಬಲ್ ಹೊಂಟಾನ. ಕಡೆಗೆ ಒಪ್ಪಿಸ್ತಾರೋ, ಮನುಷ್ಯನಿಗೆ ಒಪ್ಪಿಸ್ತಾನಂತವ್ರು ದೇವ್ರು ಬಿಡ್ತಾರ? ಒಪ್ಪಿಸ್ತಾನ, ಶಿಕ್ಷೆ ಕೊಡ್ತಾರ. ಬಾರ್ಲೆ ಬಿದ್ದು ಹತ್ಕೋತ ಕ್ಷಮಾಪಣ ಬೇಡಬೇಕು, ಆ ಪರಿಸ್ಥಿತಿ ತರ್ತಾರೆ. ಏನು ತರಲ್ಲಂತ್ರಿ? ಯಾವಾಗಾದ್ರೂ ಆ ರೀತಿಯಾಗಿ ಮಾಡ್ತಾನ ದೇವ್ರು, ಅವರಿಗೆ ಕ್ಷಮಿಸ್ತಾರ. ಅಯ್ಯಳ್ತನ ಕ್ಷಮಿಸಲ್ಲ ದೇವರು, ಬುದ್ಧಿ ಬರೋ ತನಕ ಬಿಟ್ಕೊಡ್ತಾರೆ ಹಾಗೆ. ಆದ್ರೆ ಇವತ್ತು ನಮಗೂ ನಿಮಗೂ ಬುದ್ಧಿ ಕಲ್ಕೋಬೇಕಾದ್ರೆ ಇವತ್ತು ನಾವು ಎಲ್ಲಿದ್ದೇವೆ ಅಂತಂದ್ರೆ ಯೆಹೋಶುವನ ಗ್ರಂಥದಲ್ಲಿ ಇದ್ದೇವೆ ನಾವು. ಇಸ್ರಾಯೇಲ್ ಜನರಿಗೆ ಸುಮಾರು 40 ಲಕ್ಷದ ಗಣತಿ ಜನರಿಗೆ ಏನಾದ್ರು ಬುದ್ಧಿ ಕಲಿಸ್ಲಕ್ಕ ಒಬ್ಬ ವ್ಯಕ್ತಿ ಪಾಪ ಮಾಡಿದ್ರ, ತಪ್ಪು ಮಾಡಿದ್ರ, ಅಷ್ಟು ಜನರಿಗೆ ಶಿಕ್ಷೆ ಸಿಕ್ಕಿನಾಗ ಆ ಜನರು ನಿಜವಾಗ್ಲೂ ಏನು ಮಾಡ್ಯಾರ ಎಂಬ ವಿಷಯದಾಗ ಇಲ್ಲಿ ಗೊತ್ತಾಯ್ತದ. 14ನೇ ವರ್ಷದಾಗ ಏನಂತ, ನಾಳೆ ಬೆಳಗ್ಗೆ ನೀವು ಕುಲವಾಗಿ ನನ್ನ ಬಳಿಗೆ ಬನ್ನಿರಿ. ಯೆಹೋವನು ಯಾವ ಕುಲವನ್ನು ಹಿಡಿಯುತ್ತಾನೋ ಆ ಕುಲವು ಗೋತ್ರವಾಗಿಯೂ, ಯಾವ ಗೋತ್ರವನ್ನು ಹಿಡಿಯುತ್ತಾನೋ ಆ ಗೋತ್ರವು ಕುಟುಂಬವಾಗಿಯೂ, ಯಾವ ಕುಟುಂಬವನ್ನು ಹಿಡಿಯುತ್ತಾನೋ ಆ ಕುಟುಂಬದವರು ಒಬ್ಬೊಬ್ಬರಾಗಿಯೂ ಬರಬೇಕು. ಯಾವನು ಮೀಸಲಾದ ವಸ್ತುಗಳನ್ನು ತೆಗೆದುಕೊಂಡನೆಂದು ಹಿಡಿಯಲ್ಪಡುವನೋ ಅವನು ಯೆಹೋವನ ನಿಬಂಧನೆಯನ್ನು ಮೀರಿ ಇಸ್ರಾಯೇಲರ ಬುದ್ಧಿಹೀನ ಕಾರ್ಯವನ್ನು ನಡೆಸಿದ್ದರಿಂದ ತನ್ನ ಎಲ್ಲ ಅಸಹಿತವಾಗಿ ಸುಡಲ್ಪಡಬೇಕು ಎಂದು ಹೇಳಿ ಎಂಬುದೇ ಅಂತ್ರಿ. ಏನು ಮಾಡ್ಯಾರಂತ್ರಿ ಈ ವಿಷಯದಾಗ? ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹಿಡಿದು ನಾವು 15 ತನ ಓದಿದೆವು. ಕುಟುಂಬದವರು, ಗೋತ್ರದವರು ಎಲ್ಲರೂ ಕಲ್ತು ಬರ್ರಿ, ಬೇರೆ ಬೇರೆ ಗುಂಪು ಬರ್ರಿ, ನಿಮ್ಮ ಗೋತ್ರದವರು ಬೇರೆ ಬೇರೆಯಾಗಿ ಎಲ್ಲರೂ ಬರ್ರಿ ಅಂತ ಹೇಳಿನಾಗ ಎಲ್ಲರೂ ಕಲ್ಕಸಿ ಬಂದಿನಾಗ ಇಲ್ಲಿ ಡಿವೈಡ್ ಮಾಡ್ತಕ್ಕಂಥದ್ದು ಸಮಯ ಬಂದದ. ದೇವ್ರು ಯಾವ ಗೋತ್ರದವ್ರಿಗೆ ಆರಿಸ್ಕೊಂಡವ್ರು, ಯಾವ ಗೋತ್ರದವ್ರಿಗೆ ಆರಿಸ್ಕೊಂಡಿಲ್ಲ ಅಂತ ಹೇಳಿಕೇಸಿ ಅಂದ್ರೆ ಒಂದು ಹೇಳ್ತಕ್ಕಂಥ ಒಂದು ಸಮಯ ಯೆಹೋಶುವನಿಗೆ ದೇವ್ರು ಕೊಟ್ಟಾರ. ಆ ಸಂದರ್ಭದಲ್ಲಿ ಇಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಎಲ್ಲಿ 16ನೇ ವರ್ಷದಾಗ ಏನು ಹೇಳ್ತಾ, ಯೆಹೋಶುವನು ಬೆಳಗ್ಗೆ ಎದ್ದು ಇಸ್ರಾಯೇಲ್ ಕುಲಗಳನ್ನು ಒಂದೊಂದಾಗಿ ಮಾಡಲು ಯೆಹೂದ ಕುಲವು ಹಿಡಿಯಲ್ಪಟ್ಟಿತ್ತು. ಆದರೆ ಗೋತ್ರಗಳು ಕರೆದಾಗ ಜರಹನ ಗೋತ್ರವು ಹಿಡಿಯಲ್ಪಟ್ಟಿತ್ತು. ಜರಹನ ಗೋತ್ರವು ಹಿಡಿಯಲ್ಪಟ್ಟಿತ್ತು. ಆ ಗೋತ್ರದ ಕುಟುಂಬಗಳನ್ನು ಕರೆದಾಗ ಜೆಬೆದಯ ಕುಟುಂಬವು ಹಿಡಿಯಲ್ಪಟ್ಟಿತು. ಆ ಕುಟುಂಬದ ಪುರುಷರನ್ನು ಕರೆದಾಗ ಯಹೂದ ಕುಲದವನು, ಜರಹನ ಗೋತ್ರದವನು, ಜೆಬೆದಿಯ ಕುಟುಂಬದ ಅವನು, ಕ್ರಿಮಿಯು ಮಗನು, ಅದೇ ಆ ಕಾನನ ಹಿಡಿಯಲ್ಪಟ್ಟನು. ಆಗ ಯೆಹೋಶುವನು ಆ ಕಾನನಿಗೆ, ನನ್ನ ಮಗನೇ, ನೀನು ಇಸ್ರಾಯೇಲ ದೇವರಾದ
ಯೆಹೋವನನ್ನು ಘನಪಡಿಸು, ಆತನಿಗೆ ಸ್ತೋತ್ರ ಸಲ್ಲಿಸು, ನೀನು ಮಾಡಿದ್ದನ್ನು ನನಗೆ ಹೇಳು, ಯಾವುದನ್ನು ಮುಚ್ಚಬೇಡ ಅಂದನು ಅಂತ್ರಿ. ಏನು ಮಾಡ್ಯಾರಂತ್ರಿ? ಯಾವ ವ್ಯಕ್ತಿಗಾದ್ರೆ ದೇವ್ರು ತೋರಿಸ್ಯಾರೋ, ಯಾವ ವ್ಯಕ್ತಿ ಆದ್ರೆ ಮುಂದೆ ಬಂದನು, ಆ ವ್ಯಕ್ತಿಗೆಲ್ಲ ಥರ ಯೆಹೋಶುವನ ಥರ ಏನು ಮುಚ್ಚಿಡಬೇಡ, ಎಲ್ಲ ನೀ ಹೇಳಾಕು, ಎಲ್ಲ ನೀ ಹೇಳಾಕು ಅಂತಂದಿನಾಗ ಆ ವ್ಯಕ್ತಿ ಎಲ್ಲ ಹೇಳ್ತಾನ. ಎಲ್ಲ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಇಲ್ಲಿ ಹೇಳ್ತಾನ. ಏನು ಹೇಳ್ತಾನ? ಕಿರಿಮಿಯು ಮಗನು ಆದೆ, ಕಾನನ್ನು ಹಿಡಿಯು ಪಟ್ಟನು. ಆಗ ಯೆಹೋಶುವನು ಕಾನನಿಗೆ, ನನ್ನ ಮಗನೇ, ನೀನು ಇಸ್ರಾಯೇಲ ದೇವರಾದ ಯೆಹೋವನನ್ನು ಘನಪಡಿಸು, ಆತನಿಗೆ ಸ್ತೋತ್ರ ಸಲ್ಲಿಸು, ನೀನು ಮಾಡಿದ್ದನ್ನು ನನಗೆ ಹೇಳು, ಯಾವುದನ್ನು ಮುಚ್ಚಬೇಡ ಅಂದನು. ಆ ಕಾನನು ಯೆಹೋಶುವನಿಗೆ, ನಾನು ಕೋಳಿಯಲ್ಲಿ ಸೈನ್ಯರ ದೇಶದ ಒಂದು ಉತ್ತಮವಾದ ನಿಲ್ಲು ಅಂಗಿಯನ್ನು 500 ರೂಪಾಯಿ ತೂಕದ ಬೆಳ್ಳಿಯನ್ನು 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಶೆಯಿಂದ ತೆಗೆದುಕೊಂಡನು. ಅವೆಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಹುದುಗಿಟ್ಟಿ ಇದ್ದೇನೆ ಅಂತ ಹೇಳ್ದನ್ರಿ. ಎಲ್ಲಿ ಹೇಳ್ತ? ಬೆಳ್ಳಿ ಕದ್ದನ, ರೊಕ್ಕ ಕದ್ದನ, ಬಂಗಾರ ಕದ್ದನ, ಬೆಳ್ಳಿ ಅಂಗಿ ಕದ್ದನಂತ್ರಿ. ಇವತ್ತು ಭಾಳ ಮಂದಿ ನೋಡ್ರಿ ಬೆಳ್ಳನ ಅರ್ಬಿ ಹಾಕೋತಾರ ಕರೆಕ್ಟ್, ಅವ್ರ ಒಳಗೆ ಬೆಳ್ಳಗಿರಲ್ಲ, ಒಳಗೆ ಮಾತ್ರ ಕತ್ತಲು ಇರ್ತದ. ಒಣ ಮ್ಯಾಲೆ ಬೆಳ್ಳಗಿದ್ರಿ ಅದಕ್ಕೆ ಬಂತು. ಇವು MLAಗಳು, ಲೀಡರ್ಗಳು, ಮಂತ್ರಿಗಳು, ಎಷ್ಟೋ ದೊಡ್ಡ ದೊಡ್ಡ ಮಂದಿಗೆ ಏನಂತಂದ್ರೆ ಇದು ಹಾಯ್ಕೊಂಡು ಕಸಿ ಅಂದ್ರೆ ನಾನು ಒಳ್ಳೆ ಒಂದು ಅಪ್ಲೈ ಅಂತಂದ್ರೆ ತೋರಿಸ್ಕೊಳಕ್ಕೆ ಹಾಕೋತಾರೆ ಕರೆಕ್ಟ್ಗೆ, ಒಳಗೆ ಮಾತ್ರ ಹಂಗಿರಲ್ಲ. ಹೊರಗೆ ಹಂಗೆ ಒಳಗೆ ಬಿ ಇರಬೇಕು ಅಲ್ಲ. ಆದ್ರೆ ಈ ಬೆಳ್ಳನ ಅರ್ಬಿ ಕದ್ಕೊಂಡು ಕಸಿ ಅಂದ್ರೆ ಆ ವ್ಯಕ್ತಿಗೆ ಭಾಳ ಪಸಂದ್ ಬಂದಂತ. ಆ ವ್ಯಕ್ತಿಗೆ ಪಸಂದ್ ಬಂದಿನಾಗ ಬೆಳ್ಳಿ ಅಂಗಿ, ಬೆಳ್ಳಿ, ಬಂಗಾರು ಅವೆಲ್ಲ ನೋಡಿನಾಗ ಒಂದು ಆಸೆ ಹುಟ್ಟದ ಅವನಿಗೆ. ಆ ಆಸೆ ಏನು ಮಾಡಿದಂದ್ರೆ ಕದ್ದುಕೊಂಡು ತಂದು ಕಸಿ ಮನೆಗೆ ಏನು ಮಾಡಿದಂತ ಕೆದರಿ ಮುಚ್ಚಿಟ್ಟನಂತ. ಆ ಮುಚ್ಚಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಪ್ರತಿಫಲ ಅವನಿಗೆ ಏನು ಸಿಗ್ತದ? ಯಾರು ಭೀ ನೋಡಿಲ್ಲಲ್ಲ ತಾನ, ಪರವಾಗಿಲ್ಲ, ನೋಡ್ಲಕ್ಕಿಲ್ಲ ಯಾರು ಭೀ. ಪರಲೋಕದಲ್ಲಿ ಇರ್ತಕ್ಕಂಥ ದೇವರು ನೋಡ್ಯಾರಲ್ಲ, ಪರಲೋಕದಲ್ಲಿರ್ತಕ್ಕಂಥ ದೇವ್ರು ನೋಡ್ಕೇಸಿ ಏನು ಮಾಡ್ಯಾರ? ಆ ಲಕ್ಷದ ಗಣತಿ ಜನರದಾಗ ಒಬ್ಬ ತಪ್ಪು ಮಾಡಿದ್ರ ಅವರೆಲ್ಲರಿಗೆ ಅಪಜಯ ಸಿಗಲತ್ತಲ್ಲ. ಏನಿಲ್ಲ, 10 ಮಂದಿ ಒಳ್ಳೆ ಜನರದಾಗ ಒಬ್ಬ ಅಡಗ್ತಾನಂತ. ಅಡಗಿದ್ರೆ ಅಡಗ್ಬೋದು, ಯಾಕಂದ್ರೆ ನಾವು ತಿಳಿಯದ ರೀತಿಗೆ ನಾವು ಏನಂತಂದ್ರೆ ಆಯಾ ಒಳ್ಳೆ ಹೊನ ಅಂತ ಕೇಸಿ ಹೇಳ್ಕೊತೇವೆ, ಅದ್ರ ಕಡೆಯಿಂದ ಅಡಗ್ತಿರ್ಬೇಕು. ಅಡಗ್ಲಕ್ಕೆ ಸಾಧ್ಯ ಇಲ್ಲ. ಲಕ್ಷದ ಗಣತಿ ಜನರದಾಗ ಏನಂತಾರೆ, ಒಬ್ಬ ಕಳ್ಳಂಟಿಕೆ ಮಾಡಿದ್ರೆ ಲಕ್ಷದ ಗಣತಿ ಜನರಿಗೆ ದೇವ್ರಂದ್ರೆ ಏನು ಮಾಡ್ತಾರೀ? ಸೋತ್ ಹೋಗಪ್ಲೇ ಮಾಡ್ತಾರೆ. ಅದು ಬಯಲಿಗೆ ಬಂದದ. ಅದು ಬಯಲಿಗೆ ಬಂದಿನಾಗ, ಅದು ಎದುರು ಬಂದಿನಾಗ ಅವಾಗ ಏನು ಮಾಡ್ತಾರೋ ಅಂತಂದ್ರೆ ಅವಾಗ ಒಪ್ಪಪ್ಲೇ ಮಾಡ್ಯಾರ. ಒಪ್ಪಪ್ಲೇ ಮಾಡಿನಾಗ ಆ ವ್ಯಕ್ತಿ ಏನು ಹೇಳ್ತಾನ ರೀ ಅಲ್ಲ, ಕಂಡು ಅದನ್ನು ಆಶೆಯಿಂದ ತೆಗೆದುಕೊಂಡೆನು, ಅವೆಗಳನ್ನು ನನ್ನ ಗುಡಾರದ ಮಧ್ಯದಲ್ಲಿ ಹುದುಗಿಟ್ಟಿದ್ದೇನೆ, ಬೆಳ್ಳಿಯು ಅಂಗಿಯು ಕೆಳಗಿರುತ್ತದೆ. ನಾನು ನಿಜವಾಗಿ ಇಂಥದನ್ನು ಮಾಡಿ ಇಸ್ರಾಯೇಲ ದೇವರಾದ ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿ ಇದ್ದೇನೆ ಎಂದು ಉತ್ತರ ಕೊಟ್ಟನು ಅಂತ್ರಿ. ಇವತ್ತು ನಾವು ಒಪ್ಕೊಂಬಲ್ ಹೊಂಟಿದ್ದೆವು, ನಾವು ಪಾಪ ಮಾಡುತ್ತಿದ್ದೆವು, ಒಪ್ಕೊಂಬಲ್ ಹೋದ್ರ ನಾವೊಂದು ಕುಟುಂಬದಾಗ ನಾ ಇದ್ದೆ, ನಾ ಒಪ್ಕೊಳ್ತೀನಿ. ಆದ್ರ ತಪ್ಪು ಮಾಡಿನವ್ರು ಒಪ್ಕೊಂಬಲ್ ಹೊಂಟಾರ. ಥೋಡೆ ದಿನ ನಡಿಬೋದು ಗಾಡಿ ಹಂಗೆ ಅಲ್ಲ. ಅದ್ರ ಬಾದ ಏನು ಮಾಡ್ತಾರಂದ್ರ ಅವರಿಗೆ ನನಗೆ ದೇವ್ರು ದೂರ ಮಾಡಿರ್ತಾರ. ಹಾಡು ಕುರುಗಳಿಗೆ ದೇವ್ರು ಬೇರೆ ಬೇರೆ ಮಾಡ್ತಿಲ್ಲತ್ತಾರಲ್ಲ, ಏನಿಲ್ಲ, ಕೆಟ್ಟವ್ರಿಗೆ ಒಂದು ಕಡೆ ಮಾಡಿರ್ತಾರ, ಒಳ್ಳೆಯವ್ರಿಗೆ ಒಂದು ಕಡೆ ಮಾಡಿರ್ತಾರ. ಅವಾಗ ಹೆಂಗೆ ಮಾಡ್ತೀರಿ? ಈಗ ನಡೆಯಲ್ಲ, ಗಾಡಿ ಬಿದ್ದು ಹೋಯ್ತದ, ಎತ್ತೋರು ಭೀ ಯಾರಿಲ್ಲ. ಅದಕ್ಕೆ ದಾವಿದ ರಾಜು ಏನು ಹೇಳ್ತಾರೆ 60ನೇ ಅಧ್ಯಾಯದಾಗ ಅಲ್ಲ,
ನೀನೇ ನನಗೆ ಎಬಸು, ನೀನೇ ನನಗೆ ನಿಲ್ಲಿಸು, ನೀನೇ ನನಗೆ ನಡೆಸು ಅಂತ ಹೇಳಿ ದೇವರಿಗೆ ಪ್ರಾರ್ಥನೆ ವಿಜ್ಞಾಪನೆ ಮಾಡ್ತಾನ. ಇವತ್ತು ನಾವು ಬಿದ್ದು ಹೋಗಿರ್ತಕ್ಕಂಥ ಜನರು, ಇವತ್ತು ನಮಗೆ ಯಾರು ಎಬ್ಸಿದ್ರೆ ಬಿ ಹೇಳಲೇವು, ಆತ ಎಬ್ಬಿಸ್ಬೇಕು. ಆತ ಎಬ್ಬಿಸ್ಬೇಕಾದ್ರೆ ನಾವು ಏನು ಮಾಡ್ಬೇಕಂದ್ರ ಆತಿಗೆ ನಾವು ಕೂಗಬೇಕು. ಆತ ಎಬ್ಸಿದ್ರು ತಿರುಗಿ ನಾವು ಬೀಳಲೇವು, ಇನ್ನೊಬ್ಬರು ಎಬ್ಸಿದ್ರು ನಾವು ಬೀಳ್ತೇವೇನೋ ಅಂತ ಒಂದು ಕೆಲಸ ನಾವು ಮಾಡಕ್ಕೆ ಹೋಗ್ಬೇಡದು. ಇವತ್ತು ಈ ವ್ಯಕ್ತಿ ಆಶೆದಾಗ ಬಿದ್ದನು. ಒಬ್ಬ ಮನುಷ್ಯಗೆ ಒಂದೊಂದು ಆಶೆಗಳು ಇರಲ್ಲ. ಯಾರಿಗೇನೇ ಇಷ್ಟ ಇರ್ತದೆ, ಯಾರಿಗೇನೇ ಇಷ್ಟ ಇರ್ತದೆ, ಯಾರಿಗೇನೇ ಇಷ್ಟ ಇರ್ತದ, ಆ ವಿಷಯದಾಗ ಮನುಷ್ಯರು ಬಿದ್ದು ಹೋಗ್ಲತ್ತಾರೆ ಈ ಲೋಕದಾಗ ಅಲ್ಲ. ಆ ಮನುಷ್ಯರು ಹೇಳ್ಬೇಕಾದ್ರ ಅವ್ರಿಗೆ ದೇವ್ರ ಕೈ ಹಿಡಿಬೇಕಾ? ಮನುಷ್ಯರ ದೇವ್ರ ಕೈ ಹಿಡಿದ್ರು ತಿರುಗಿ ಬೀಳಲ್ಲ, ಮನುಷ್ಯರು ಎತ್ತಿದ್ರು ತಿರುಗಿ ಬೀಳ್ತಾರ. ಇವತ್ತು ನಾವು ನಿಜವಾಗ್ಲು ಇಲ್ಲಿ ಬಿ ಇದೇ ಆಗ್ಯದ ಅಲ್ಲ. ಇದೇ ಆಗಿನಾಗ ಆ ವ್ಯಕ್ತಿಗೆ ನಿಜವಾಗ್ಲು 22ನೇ ಅಧ್ಯಾಯದಾಗ ಏನ್ ಹೇಳ್ತಾನಂತ, ಆಗ ಯೆಹೋಶುವನು ಆಳುಗಳನ್ನು ಕಳುಹಿಸಲು ಅವರು ಓಡಿ ಹೋಗಿ ನೋಡಲಾಗಿ ಆ ನಿಲ್ಲುವಂಗಿಯು ಗುಡಾರದಲ್ಲಿ ಹುದುಗಿಟ್ಟು ಇತ್ತು, ಬೆಳ್ಳಿಯು ಅದರ ಕೆಳಗಿತ್ತು. ಅವರು ಅವೆಗಳನ್ನು ಗುಡಾರದೊಳಗೆಂದು ತೆಗೆದುಕೊಂಡು ಯೆಹೋಶುವನು ಇಸ್ರಾಯೇಲರ ಯುದ್ಧದಲ್ಲಿಗೆ ಬಂದು ಯೆಹೋವನ ಮುಂದಿಟ್ಟರು. ಮತ್ತು ಯೆಹೋಶುವನು ಎಲ್ಲ ಇಸ್ರಾಯೇಲರು ಜರಹನ ಮಗನಾದ ಆ ಕಾನನನ್ನು ಆ ಬೆಳ್ಳಿ ನಿಲ್ಲು ಅಂಗಿಯು ಬಂಗಾರದ ಗಟ್ಟಿ ಅವನ ಕಂಡು ಹಣ್ಣು ಮಕ್ಕಳು, ದನ ಕುರಿಗಳು, ಕತ್ತೆಗಳು, ಆಡು ಕುರಿಗಳು, ಗುಡಾರವು ಎಲ್ಲವೆಗಳ ಸಹಿತವಾಗಿ ಹಿಡಿದು ಆ ಕೊರಾನಿನ ತೆಗ್ಗಿಗೆ ಒಯ್ದರು. ಅಲ್ಲಿ ಯೆಹೋಶುವನು ಅವನಿಗೆ, ನೀನು ನಮ್ಮನ್ನು ಆಪತ್ತಿಗೆ ಗುರಿ ಮಾಡಿದ್ದಕ್ಕೆ ಈ ಹೊತ್ತು ಯೆಹೋವನು ನಿನ್ನ ಮೇಲೆ ಆಪತ್ತನ್ನು ಬರಮಾಡುವಂತ. ಏನು ಮಾಡಿದಂತ್ರಿ? ಸುಮಾರು 40 ಲಕ್ಷದ ಜನರು ಅವ್ರದೊಂದು ಗುಂಪದ. ಆ ಜನರ ಮೇಲೆ ಇವ ಏನು ತಂದನಂದ್ರ ಆಪತ್ತು ತಂದನ, ಕಷ್ಟಗಳು ತಂದಿಕ್ಕನ, ಸಮಸ್ಯೆಗಳು, ಕೇಡುಗಳು, ಭಯಂಕರವಾಗಿರ್ತಕ್ಕಂಥ ಸಮಸ್ಯೆ ಗುರಿಯಾಗಲಕ್ಕ ಆ ವ್ಯಕ್ತಿ ಏನಂತಂದ್ರ ತಂದನ. ಆ ವ್ಯಕ್ತಿ ಒಬ್ಬ ತಾಪ ಮಾಡಿನಾಗ ಅಷ್ಟು ಜನರು ಸಮಸ್ಯೆದಾಗರ. ಆದ್ರ ಯೆಹೋಶುವ ಹೇಳತನ, ಏನ್ ಹೇಳ್ತಾರ, ನಮ್ಮೆಲ್ಲರಿಗೆ ಆಪತ್ತು ತಂದವ್ ನೀನೇ ಅಲ್ಲ, ಈಗ ಅದೇ ಆಪತ್ತಿಗೆ ನಿನಗೆ ಬರ್ತದ ಅಂತ ಹೇಳಿ ಯೆಹೋಶುವ ಹೇಳ್ತಾರ. ಯಾವಾಗಾದ್ರೆ ಯೆಹೋಶುವ ಈ ಮಾತು ಹೇಳ್ತಾರನು ಅವಾಗ ಈ ರೀತಿಯಾಗಿ ಹೇಳ್ತಾರ ನೋಡಿ. ಏನಂತದು, ಯೆಹೋಶುವನು ಅವನಿಗೆ, ನೀನು ನಮ್ಮನ್ನು ಆಪತ್ತಿಗೆ ಗುರಿ ಮಾಡಿದ್ದಕ್ಕೆ ಈ ಹೊತ್ತು ಯೆಹೋವನು ನಿನ್ನ ಮೇಲೆ ಆಪತ್ತನ್ನು ಬರಮಾಡುವನು ಎಂದು ಹೇಳಿದ್ದು ಕೂಡಲೇ ಇಸ್ರಾಯೇಲರೆಲ್ಲರೂ ಅವನನ್ನು ಅವನನ್ನು ಕಲ್ಲೆಸೆದು ಕೊಂದರು. ಅವನಿಗಿದ್ದೆಲ್ಲವನ್ನು ಕಲ್ಲೆಸೆದು ಬೆಂಕಿಯಿಂದ ಸುಟ್ಟು ಬಿಟ್ಟರು. ಅವನ ಮೇಲೆ ಕಳ್ಳುಗಳು ಒಂದು ದೊಡ್ಡ ಕುಪ್ಪಿಯನ್ನು ಹಾಕಿದರು. ಏನು ಮಾಡ್ಯಾರಂತ್ರಿ ನೋಡ್ರಿ, ಬೈಬಲ್ ಹೇಳ್ತದ, ನೆನಪಿಟ್ಕೋರಿ. ಧರ್ಮ ಉಪದೇಶ ಕಾಣದಾಗ ದೇವ್ರ ವಾಕ್ಯ ಹೇಳ್ತದ. ಯಾವಾಗ ನಾವು ವಾಕ್ಯದ ಪ್ರಕಾರವಾಗಿ ನಡೀತೇವೋ ಅವಾಗ ದೇವ್ರು ಏನು ಮಾಡ್ತಾರಂತ, ನಮ್ಮ ಆಡುಗಳು, ಕುರಿಗಳು, ದನಗಳು, ಪಕ್ಷಿಗಳು, ಬೆಳೆಗಳು, ನಮ್ಮ ಮನೆಗಿರ್ತಕ್ಕಂಥ ಹಿಟ್ಟಿಗೆ, ಉಪ್ಪಿಗೆ, ಖಾರ, ಎಣ್ಣೆಗೆ ಎಲ್ಲಕ್ಕ ದೇವರು ಸಮೃದ್ಧಿ ಆಶೀರ್ವಾದ ಮಾಡ್ತಾರಂತ. ಯಾವಾಗಾದ್ರೂ ಅವತ್ತನ್ನು ವಾಕ್ಯದ ಪ್ರಕಾರವಾಗಿ ನಡೀತೇವೋ, ಯಾವಾಗಾದ್ರೂ ಅದನ್ನು ಭಯ ಭಕ್ತಿದಲ್ಲಿ ನಡೀತೇವೋ ಅದು ಬರ್ಕತ್ತಾಗಿ ಹೋಗುತ್ತದಂತ. ಆ ರೀತಿಯಾಗಿ ಮಾಡ್ತೇವೆ ಅಂತ ಕೇಸಂದ್ರ ದೇವ್ರು ಹೇಳ್ತಾರ. ಕಡಿಕೆಯಲ್ಲಿ ನಾವು ವಾಕ್ಯ ಓದಿದ್ದೇವಲ್ಲ, ಈ ವಾಕ್ಯ ನೆನಪಿಟ್ಕೋರಿ. ಈ ವಾಕ್ಯ ಓದಿದ್ದೇವಲ್ಲ, ಸುಮಾರು ನೀವು 23, 24, 25 ಇದೆಲ್ಲ ಕರೆಕ್ಟಾಗಿ ನೀವು ಓದ್ಕೋರಿ. ಏನಂತ್ರಿ, ನಿಮ್ಮ ದನ ಕುರಿಗಳು, ಆಡುಗಳು
ಪಕ್ಷಿಗಳು, ಜಂತುಗಳು, ನಿಮ್ಮ ಮನೆಗಿರ್ತಕ್ಕಂಥ ಎಲ್ಲ ವಸ್ತುಗಳಿಗೆ ಏನು ಮಾಡ್ತಾರ, ದೇವರು ಸಂಪೂರ್ಣವಾಗಿ ಹಾಳು ಮಾಡ್ತೀನಿ ಹೇಳ್ತಾರ. ಹಾಳು ಮಾಡ್ತೀನಿ ಹೇಳ್ತಾರ. ದೇವರು ಹಾಳು ಮಾಡ್ದಂದ್ರೆ ಯಾವುದು ನಮಗೆ ಕೈ ಸಿಗಲ್ಲ, ಯಾವುದು ನಮಗೆ ಕೈ ಸಿಗಲ್ಲ. ಭಾಳ ಮಂದಿ ಏನು ಮಾಡ್ತಾರ, ಮಕ್ಕಳ ಮೇಲೆ ಗರ್ವ ಪಡಿತಾರ. ಕೆಲವು ಮಂದಿ ಶಕ್ತಿ ಮೇಲೆ ಗರ್ವ ಪಡಿತಾರೆ, ಕೆಲವು ಮಂದಿ ಜ್ಞಾನದ ಮೇಲೆ ಗರ್ವ ಪಡಿತಾರೆ, ಕೆಲವು ಮಂದಿ ಆಸ್ತಿ ಪಾಸ್ತಿ ಮೇಲೆ ಗರ್ವ ಪಡಿತಾರ. ಇದೇನು ಕೆಲಸಕ್ಕೆ ಬರಂಗಲ್ಲ, ಯಾವುದು ಕೆಲಸಕ್ಕೆ ಬರಂಗಲ್ಲ. ಇವೆಲ್ಲ ಸಂಪೂರ್ಣವಾಗಿ ಹಾಳು ಮಾಡ್ತೀನಿ ಹೇಳ್ತಾರೆ ದೇವರು. ಯಾವಾಗ ದೇವರಿಗೆ ವಿರುದ್ಧವಾಗ್ತಾರೋ, ಯಾವಾಗ ದೇವರಿಗೆ ಇಷ್ಟ ಇಲ್ಲ ಅಂತ ಕೆಲಸ ಮಾಡ್ತಾರೋ, ಅವಾಗ ದೇವರೇ ಹೇಳ್ತಾರ ಇವೆಲ್ಲ ನಾನು ನಾಶ ಮಾಡ್ತೇನೆ ಹೇಳ್ತಾರ. ಆದ್ರೆ ಯೆಹೋಶುವ ಹೇಳಕ್ಯಾರ, ಅವ್ರಿಗಿರ್ತಕ್ಕಂಥದ್ದು ಎಲ್ಲ ಆಡು, ಕುರಿ, ದನ, ಅವ್ರ ಮನೆ ಮುಂದೆ ಇರ್ತಕ್ಕಂಥ ಜಂತುಗಳು, ಅವ್ರ ಮನೆಗಿರ್ತಕ್ಕಂಥ ಎಲ್ಲ ಜನರಿಗೆ ಏನ್ ಮಾಡ್ಯಾರಂತ್ರಿ, ದೊಡ್ಡ ಕಲ್ಲಿನ ಕುಪ್ಪಿ ಅಂತಂದ್ರ ಅವ್ರಿಗೆ ಹೊಡೆದ್ರಾಗ ಎಲ್ಲರೂ ಒಂದೊಂದು ಹೊಡೆದ್ರು ಬಿ ಯಾತಕ್ಕೆ ಇರ್ತನ್ರಿ, ಅವ್ರ ಕುಟುಂಬದವ್ರು ಯಾತಕ್ಕೆ ಇರ್ತಾರೆ, ಅವ್ರ ಆಸ್ತಿ ಪಾಸ್ತಿ, ಅವ್ರ ದನ ಕರುಗಳು ಯಾತಕ್ಕೆ ಇರ್ತಾವ್ರಿ? ಇರಕ್ಕೆ ಸಾಧ್ಯ ಅದನ? ಒಬ್ಬ ಮನುಷ್ಯಾಗ ಒಂದೇ ಒಂದು ವೇಳೆ ಕಲ್ಲು ತಗೊಂಡ್ ಕಸಿ ಹೊಡೆದ್ರು ಅಷ್ಟು ಜನರು ಇರ್ತಾರ? ಇರ್ಲಕ್ಕೆ ಸಾಧ್ಯನೂ ಇಲ್ಲ. ಜನರು ಎಲ್ಲ ಸಹಿಸ್ಕೊಳ್ತಾರ, ಸುಳ್ಳು ಸಹಿಸ್ಕೊಂಬಲ್ಲ, ತಪ್ಪು ಕೆಲಸಗಳು ಸಹಿಸ್ಕೊಂಬಲ್ಲ, ಅವಮಾನಗಳು ಬೇರೆ ಯಾವುದೇ ಬರಲಿ, ನೀತಿಗಾಗಿ ಬರಲಿ ಅವ್ರು ಸಹಿಸ್ಕೋತಾರ. ನಮ್ಮ ತಪ್ಪದ ದೇವರೇ ಅಂತಾರ, ದೇವ್ರ ಮುಂದೆ ಒಪ್ಪಿಕೊಳ್ತಾರ, ದೇವ್ರಿಗೆ ಅರಿಕೆ ಮಾಡ್ತಾರ. ಅಂಥದ್ರಾಗ ನಾವು ಹೋಗಲ್ಲಪ್ಪಲೆ ಜ್ಞಾನ ಕೊಡು ಅಂತ ಕೇಳ್ಕೊತಾರ. ಕರಡಿಗೆ ಯಾರಾದ್ರೂ ಅವ್ರ ಜನರದಾಗ ಒಂದ್ ವೇಳೆ ಅಂಥವ್ರು ಇರ್ತಾರೋ ಅವ್ರಿಗೆ ಮಾತ್ರ, ಅವ್ರ ಕುಟುಂಬಕ್ಕೆ ಮಾತ್ರ ಇರಲ್ಲಪ್ಪಲೆ ಅಂತಾರೆ, ಸಂಪೂರ್ಣವಾಗಿ ತೆಗೆದು ಹಾಕ್ತಾರೆ. ಅದ್ರ ಕಡೆ ಗೊತ್ತು, ಇಸ್ರಾಯೇಲ್ ದೇಶ ಅಂದ್ರ ಎಲ್ಲದ್ರ ಮೇಲೆ ಅಧಿಕಾರ ನಡೆಸೋತದ. ಏನ್ ನಡೆಸೋದು ಹೊಂಟದ? ಇವತ್ತು ಯುದ್ಧ ನೋಡ್ತೀವಿ ನಾವು, ಭಯಂಕರವಾಗಿರ್ತಕ್ಕಂಥ ಯುದ್ಧ ಚಾಲು ಆಗ್ಯದ. ನೋಡಕ್ಕದು ಶಣ ದೇಶ ಅದ, ಶಣ ಪ್ರಾಂತ ಅದ, ಜನಸಂಖ್ಯೆ ಕಡಿಮೆ ಅದ. ಕಡೆಗೆ ಸೋಲು ಮಾತ್ರ ಅವ್ರಿಗಿಲ್ಲ, ಅವ್ರಿಗೆ ಜಯನೇ ಅದ. ಜಯ ಯಾಕದ ಅಂತಂದ್ರ ನೀತಿಯ ನಿಮಿತ್ತವಾಗಿ. ಆ ನೀತಿ ಯಾರಂತದ? ದೇವ್ರ ಹರ. ಹೆಂಗಾರ ಆತ ನೀತಿ? ನಾನೇ ಸತ್ಯವು ಜೀವವು ಮಾರ್ಗವು ಅಂದರ. ಆತ್ನೇ ಸತ್ಯವು ಹರ, ಆತನೇ ಜೀವ ಹರ, ಆತ್ನೇ ಮಾರ್ಗ ಹರ. ಒಂದ್ ವೇಳೆ ಆ ಸತ್ಯದಾಗ, ಆ ಮಾರ್ಗದಾಗ, ಆ ಜೀವದಾಗ ನಡೆದ್ರು ಮಾತ್ರ ನಿಮಗೆ ಸೋಲಿಲ್ಲ, ನಿಮಗೆ ಅವಮಾನಗಳಿಲ್ಲ, ನಿಮಗೆ ದುಃಖಗಳಿಲ್ಲ, ಯಾವುದು ಸಮಸ್ಯೆ ನಿಮಗೆ ದೇವರು ಇಡಲ್ಲ, ಎಲ್ಲ ತೆಗೆದು ಹಾಕ್ತಾರ. ಇವತ್ತು ಆ ಜೀವಿತ ನಮಗೆ ಬೇಕಾ? ಆ ಜೀವಿತ ನಮಗೆ ಬೇಕಾ? ಅವನಿಗಿದ್ದ ಎಲ್ಲವನ್ನು ಕಲ್ಲಿಸುವುದು ಬೆಂಕಿಯಿಂದ ಸುಟ್ಟು ಬಿಟ್ಟರು. ಅವನು ಮೇಲೆ ಕಲ್ಲುಗಳ ಒಂದು ದೊಡ್ಡ ಕುಪ್ಪಿಯನ್ನು ಹಾಕಿದರು. ಅದು ಇಂದಿನವರೆಗೂ ಅದೇ ಹಾಗೆ ಯೆಹೋವನ ರೋಷ ಅಗ್ನಿಯು ಅಡಿಗೆ ಹೋಯಿತು. ಆ ಸಂಗತಿಯು ದಸೆಯಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಕೊರನೆಯ ತಗ್ಗು ಎಂಬ ಹೆಸರಾಯ್ತು ಅಂತ. ಯಾವ ಹೆಸರಾಯ್ತು ಅಂತ? ಕೊರೇನಿಯ ಅಲ್ಲ. ತಪ್ಪು ಮಾಡಿರ್ತಕ್ಕಂಥ ಜನರ ಜೀವಿತದಾಗ ಏನಾಗ್ತದ, ಯಾವಾಗೈತದ, ಹ್ಯಾಂಗೈತದ ಗೊತ್ತಾಗಲ್ಲ. ಇವತ್ತು ಭಾಳ ಜನರು ಸಂಪಾದನ ಮಾಡ್ತಾರ, ದೇವ್ರಿಗೆ ಇಷ್ಟ ಇಲ್ಲದ ಸಂಪಾದನ ದೇವ್ರಿಗೆ ಅವ್ರಿಗೆ ಕೆಲ್ಸಕ್ಕೆ ಬರಲ್ಲ. ಏನು ಕೆಲ್ಸಕ್ಕೆ ಬರ್ತದ? ಎಂದಿಗೂ ಬರ್ಲಕ್ಕ ಸಾಧ್ಯ ಇಲ್ಲ. ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತು ಏನದ್ರಿ, ಮೊದಲನೇ ವಾರ ಅಲ್ಲ, ಮೊದಲನೇ ವಾರ ಅಂತಂದಿನಾಗ ಹಿಂದಕ್ಕಿನ ಕಾಲದಾಗ ಬಿ ಹುಳಿಲ್ಲದ ರೊಟ್ಟಿ ಮಾಡಿ ಕಸಿ ಏನು ಮಾಡ್ತಿರಂತ, ಪಸ್ಕದ ಹಬ್ಬ, ಪಸ್ಕದ ಊಟ ಮಾಡ್ತಿರಂತ. ಆ ಪಸ್ಕದ ಊಟನೇ ದೇವರು ಬದಲಾಯಿಸಿ ಏನು ಮಾಡ್ಯಾರ? ಪ್ರಭುರಾತ್ರಿ ಭೋಜನ ಅಂತ ಕಿಶಂದ್ರೆ ಇರ್ತಾರ ಅಲ್ಲ. ಇವತ್ತು ನಾವು ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡು ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ನಾವು ಇರಬೇಕು, ಅದು ನಮ್ಗೆ ಯಾರು ಕಲಿಸ್ಯಾರ ಅಂತಂದ್ರ ದೇವರೇ ಕಲಿಸ್ಯಾರ. ಈ ಲೋಕದಾಗ ದೇವರೇ ಬಂದು ಅದು ಪದ್ಧತಿ ನಮಗೂ ಕಲಿಸ್ಯಾರ. ಅಲ್ಲ,
ಆ ರೀತಿಯಾಗಿ ನಮ್ಗೆ ದೇವರೇ ಕಲಿಸ್ಯಾರ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯದಾಗ 23ನೇ ವರ್ಷದಿಂದ ಈ ರೀತಿಯಾಗಿ ಬರೆಯಲ್ಪಟ್ಟಿದ್ದದ. ಎಲ್ಲರೂ ಹುಡುಕ್ರಿ, ತೆಕ್ಕೋರಿ, ನೋಡ್ರಿ, ಓದ್ರಿ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿ ಇರುವ ನನ್ನ ದಹ, ನಾನು ನೆನೆಸಿಕೊಳ್ಳುವುದಕ್ಕೋಸ್ಕರವ ಹೀಗೆ ಮಾಡಿರಿ ಅಂದಂತ್ರಿ. ಏನು ಮಾಡಿರಂತ್ರಿ? ಕೊರಿಂಥದಾಗಿರ್ತಕ್ಕಂಥ ಜನರು, ರೋಮಾಪುರದಾಗಿರ್ತಕ್ಕಂಥ ಜನರು, ಎಫೆಸದಲ್ಲಿರ್ತಕ್ಕಂಥ ಜನರು, ಇನ್ನು ಅನೇಕ ಪ್ರಾಂತದಾಗಿರ್ತಕ್ಕಂಥ ಜನರು, ಆ ಎಲ್ಲ ಜನರಿಗೆ ಏನು ಮಾಡ್ಯಾರಿ? ಈ ಪೌಲ ಕಲಿಸ್ಲತ್ತಾರ. ಹಿಂಗಿರೋದು ಸರಿಗಿಲ್ಲ, ಹಿಂಗಿದ್ರ ಹೈರಾಣಿ ಆಯ್ತದ, ನೀವೆಲ್ಲರೂ ಬದಲಾಯಿಸ್ಕೊಳ್ರಿ, ನೀವೆಲ್ಲರೂ ತಗ್ಗಿಸ್ಕೊಳ್ರಿ, ಈ ರೀತಿಯಾಗಿ ನಡ್ರಿ ಅಂತ ಹೇಳ್ತಾರ. ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದರ ಖುನದನ ಅಂತ ಕಸಿ ಹೇಳಿ ಕಸಿ ಅವರಿಗೆ ಹಳ್ಳಿಗಿದು ಮಾತು ಹೇಳ್ತಾರ. ನಮಗೂ ನಿಮಗೂ ಪಾಪಲಿಂದ ಬಿಡುಗಡೆ ಮಾಡಕ್ಕೆ ಬಂದರ, ನಮಗೂ ನಿಮಗೂ ಸಮಸ್ಯೆದಾಗ ತೆಗಿಲಕ್ಕೆ ಬಂದರ, ನಮಗೆ ನರ್ಕಲಿಂದ ತಪ್ಪಿಸಿ ಪರಲೋಕ ರಾಜ್ಯದಾಗ ಏನಾದ್ರು ಸೇರ್ಸ್ಲಕ್ಕೆ ಬಂದರ ಅಂತ ಕಸಿ ಹೇಳಿ ಕಸಿ ಅಂತಂದ್ರ ಈ ಮಾತು ತೆಗೆದ ಕಸಿ ಏನಂದ್ರ ಏನು ಮಾಡ್ಯಾರಂತ್ರ? ಯೇಸು ಸ್ವಾಮಿ ದಿನಾಗ 12 ಮಂದಿ ಶಿಷ್ಯಗಿರಿ ತಗೊಂಡು ಈ ರೀತಿಯಾಗಿ ಹೇಳ್ಯಾರ, ಅದೇ ನಾನು ನಿಮಗೆ ಹೇಳತ್ತೀನಿ, ಅದು ನೀವು ಮಾಡ್ರಿ ಅಂತ ಹೇಳ್ಕೇಸಂದ್ರೆ ಹೇಳಿನಾಗ ಆ ಎಲ್ಲ ಜನರು ಅಂದ್ರ ಬೆರಗಾಗಿ ನೋಡ್ತಾರ. ಮತ್ತೇನಂತ ಅಲ್ಲ ಏನಂತ 24 ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದಹ, ನಾನು ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿತದ, ನೀವು ಇದರಲ್ಲಿ ಪಾನ ಮಾಡುವಾಗಲೂ ನನ್ನನ್ನು ನೆನೆಸಿಕೊಳ್ಳುವುದು ಅಂತ. ಏನು ಮಾಡ್ಬೇಕಂತ? ಕೇವಲ ಆತ ಮಾಡಿರ್ತಕ್ಕಂಥ, ಆತ ಬಂದಿರ್ತಕ್ಕಂಥ, ಆತ ಹೋಗಿರ್ತಕ್ಕಂಥ ವಿಷಯದಲ್ಲಿ, ತಿರುಗಿ ಬರ್ತಕ್ಕಂಥ ವಿಷಯದಲ್ಲಿ ಕೇವಲ ಆತನ ವಿಷಯಗಳಲ್ಲಿ ನಾವು ತಿಳ್ಕೊಳಕ್ಕೆ ಅಂತಂದ್ರ ಹೆಂಗೆ ನೀವು ಮಾಡ್ರಿ ಅಂತ ಕಿಸಿದ್ರ ಆ ಜನರಿಗೆ ಹೇಳಿನಾಗ ಅಲ್ಲಿ ಈ ರೀತಿಯಾಗಿ ಹೇಳ್ತದ, ಪಾನ ಮಾಡಿರಿ ಅಂದನು. ರೊಟ್ಟಿಯನ್ನು ತಿಂದು ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನು ಮರಣವನ್ನು ಆತನು ಬರುವ ತನಕ ಪರಿಶುದ್ಧಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಅಂತ. ಏನಾಗಿ ತಿನ್ನಬೇಡ್ದಂತ್ರಿ? ಏನಾಗಿ ತಿನ್ನಬೇಡ್ದಂತ? ಆ ಯೋಗ್ಯ ಮಕ್ಕಳ ಕೈದಾಗ ನಾವು 500 ರೂಪಾಯಿ ಕೊಡಲೆವು, 2000 ರೂಪಾಯಿ ನೋಟ್ ಕೊಡಲೆವು, ಅವನಿಗೆ ಯೋಗ್ಯತೆ ಇಲ್ಲ, ಅದ್ರ ಬೆಲೆ ಏನದೋ ಅವನಿಗೆ ಗೊತ್ತಾಗಲ್ಲ, ಅದ್ರ ಕಡೆಯಿಂದ ಅವರಿಗೆ ಕೊಡಲೆವು. ಇವತ್ತು ನಾವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೆವು, ನಾವು ದೇವರಿಗೆ ನಂಬಿದೆವು ಅಂತಂದ್ರೆ ನಾವು ಯೋಗ್ಯರ ನಾವು ಪರೀಕ್ಷೆ ಮಾಡ್ಕೋಬೇಕು. ಆತನ ರಕ್ತಕ್ಕೆ, ಆತನ ದೇಹಕ್ಕೆ ನಾವು ಅವಮಾನ ಪಡಿಸಬಾರ್ದು. ನೀವು ಅಯೋಗ್ಯರಾಗಿದ್ದರೂ ಮಾತ್ರ ಆತಗೆ ನೀವು ಅವಮಾನ ಪಡಿಸ್ರಿ. ಆತಗೆ ಅವಮಾನ ಪಡಿಸಬೇಡ್ದಂತ ನೀವು ಯೋಗ್ಯರಾಗ್ರಿ ಅಂತ ಕೇಶಂದ್ರ ಈ ಬೋಧನೆಯಲ್ಲಿ ಪೌಲು ನಮಗೆ ಅಂತಾರ ಕೊರಿಂಥದಲ್ಲಿರ್ತಕ್ಕಂಥ ಜನರಿಗೆ ಹೇಳ್ತಾರ. ಆ ಕೊರಿಂಥದಲ್ಲಿರ್ತಕ್ಕಂಥ ಜನರಿಗೆಲ್ಲ, ಇಡೀ ದೇಶದ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಜನರಿಗೆ ಈ ಪರಿಶುದ್ಧವಾಗಿರ್ತಕ್ಕಂಥ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ವಾಕ್ಯಗಳು ಅನೇಕರಿಗೆ ಅಶುದ್ಧವಾಗಿರ್ತಕ್ಕಂಥ ಜನರಿಗೆ ಶುದ್ಧ ಮಾಡಕ್ಕೆ ಈ ಗ್ರಂಥ ತಯಾರಾಗಿದೆ. ಈ ಲೋಕದಲ್ಲಿ ಎಷ್ಟೋ ಗ್ರಂಥಗಳವ, ಎಷ್ಟೋ ಬುಕ್ಕುಗಳವ, ಕಡೆಗೆ ಯಾವ ಬುಕ್ ಬಿ ಓದಿ ಕಸಿ ಮನುಷ್ಯ ಇದು ಕರೆಕ್ಟ್ ಅದ ಅಂತಂದಿಲ್ಲ. ಬೈಬಲ್ ಯಾವ ವ್ಯಕ್ತಿ ಆದ್ರೂ ಓದೇನೋ ಆ ವ್ಯಕ್ತಿ ಅಲ್ಲತರ ಇದೇ ಕರೆಕ್ಟ್ ಅದ, ಇದು ನನಗೆ ಸಿಕ್ಕದ, ಇದು ನನ್ನ ಭಾಗ್ಯ ಅದ, ಇವತ್ತು ನನಗೆ ದೇವರು ಸಿಕ್ಕಾರ, ಈಗ ನನಗೇನು ಬೇಡ ಅಲ್ಲತಾರ. ಈ ಸತ್ಯವೇದ ಹಿಡ್ಕೊಂಡು ಕಸಿ ಅಂತವ್ರ ಕುಟುಂಬದವರಿಗೆ ಬಿಟ್ಟು, ಆಸ್ತಿ ಪಾಸ್ತಿ ಬಿಟ್ಟು, ಉಳ್ಳಿ ಉಪಾಸದಲ್ಲಿ ಹೇಗೆ ಇರಲಿ ಪರವಾಗಿಲ್ಲ, ನನಗಿದು ಗ್ರಂಥ ಇದ್ದು ಸಾಕು ಅಂತ ಕೇಳಿದ್ರೆ ಎಷ್ಟೋ ಜನರು ಜೀವಿಸ್ಲತ್ತಾರೆ ಗೊತ್ತಾ. ಅವ್ರ ಬಲಿಗೆ ಹೋದ್ರ, ಅವ್ರ ಬಲಿ ಕುಂತರ, ಅವ್ರ ಮಾತು ಕೇಳಿದ್ರ ಎಷ್ಟೋ ಜನರು ಬದಲಾವಣೆ ಹೊಂದತ್ತಾರ, ಎಷ್ಟೋ ಜನರು ಶುದ್ಧ ಆಗ್ಲತ್ತಾರ, ಎಷ್ಟೋ ಜನರು ಪಾಪಗಳು ಕ್ಷಮಿಸಲ್ಪಡ್ಲತ್ತವ. ನಿಮ್ಮ ಪಾಪಗಳು ಕ್ಷಮಿಸಲ್ಲ ಅಂತೀರ?
ಖಂಡಿತವಾಗಿ ಕ್ಷಮಿಸಲ್ಪಡ್ತಾವ. ಆದ್ರೆ ಇವತ್ತು ನಾವು ನಿಜವಾಗ್ಲೂ ಈ ರೀತಿಯಾಗಿ ಆಗಬೇಕಾದ್ರೆ ನಾವು ಏನು ಮಾಡ್ಬೇಕಂದ್ರ ಆತನ ದೇಹಕ್ಕ ಆತನ ರಕ್ತಕ್ಕ ಅವಮಾನ ಪಡಿಸ್ಬಾರ್ದಂದ್ರ ನಾವು ಪರೀಕ್ಷೆ ಮಾಡ್ಕೋಬೇಕು. ತಿನ್ಬೇಕಾ ತಿನ್ಬೇಡ್ದ, ತಿಂದಿ ನೀ ಜೀವವಾಗಿರ್ತಿ, ನೀ ಜೀವವಾಗಿದ್ದಿ ಒಂದಿನ ದೇವ್ರು ಬರ್ತಾರ, ಅವಾಗ ನಿಂಗೆ ಕರ್ಕೊಂಡು ಹೋಯ್ತಾರ. ನೀ ತಿಂಬಲ್ ಹೋದಿ ನೀವೊಂದು ಹೆಣ, ನಿನಗೆ ಮುಟ್ಕೊಂಬಲ್ಲ. ಇವತ್ತು ನಾವು ಪರೀಕ್ಷೆ ಮಾಡ್ಕೊಂಬೋಗ, ಇದು ನಮಗೆ ನಾವು ಪರೀಕ್ಷೆ ಮಾಡ್ಕೋಬೇಕು. ಇದು ನನಗೆ ಯೋಗ್ಯತೆ ಅದನ್ನ ಇಲ್ಲ, ಆ ಯೋಗ್ಯತೆ ಇದ್ರೂ ಮಾತ್ರ ಅದ್ರಲ್ಲಿ ನಾವು ಪಾಲಿಭಾಗಸ್ಥರಾಗ್ಲಕ್ಕ ದೇವ್ರು ಹೇಳ್ತಾರ. ಮತ್ತೇನು ಹೇಳ್ತಾರ ಇಲ್ಲಿ 28 ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿ ಕೊಂಡವನಾಗಿ ರೊಟ್ಟಿಯಲ್ಲಿ ತೆಗೆದುಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದರೆ ಕರ್ತನ ದಾಹವೆಂದು ವಿಮೋಚಿಸಿದೆ ತಿಂದು ಕುಡಿಯುವವನು. ಹೀಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೂ ಒಳಗಾಗುವನು ಅಂತ್ರಿ. ಎದಕ್ಕೆ ಗುರಿ ಐತನಂತ್ರಿ? ನಾ ತಪ್ಪು ಮಾಡ್ತೆ, ಎಲ್ಲ ಮಾಡ್ತೆ, ನನಗೇನಾಯ್ತದ? ನಾ ತಿಂತೆ, ನಾ ಕುಡಿತೆ ಅಂತ ಹೇಳಿ ಒಂದು ವೇಳೆ ತಿಂದುನು ಕೊಂಡುನು ಅಂತಂದ್ರೆ ಅವನಿಗೆ ಒಂದಿನ ಏನಾಯ್ತದಂದ್ರ ತೀರ್ಪು ಆಯ್ತದ. ತೀರ್ಪು ಅಂತಂದ್ರೆ ಅವ ಮಾಡಿದ ತಪ್ಪುಗಳು ಎಲ್ಲ ಎದುರು ಬರ್ತಾವ. ಅವ ಏಟು ಈ ಲೋಕದಾಗ ನಟನ ಮಾಡಿದ್ರೇನು ಅವನಿಗೆ ತೀರ್ಪು ಸಿಗ್ತದ, ಅವನಿಗೆ ಶಿಕ್ಷೆ ತಪ್ಪಲ್ಲು. ಏನ್ ತಪ್ಪದಂತೀರಿ? ಇವತ್ತು ನಮಗೂ ನಿಮಗೂ ಶಿಕ್ಷೆ ಆಗ್ಬೇಡ ಅಂತೇಳಿ ದೇವ್ರು ಈ ಲೋಕಕ್ಕೆ ಬರ್ತಾರ. ನಮಗೂ ನಿಮಗೂ ಆ ಶಿಕ್ಷೆ ಆಗ್ಬೇಡ ಅಂತ ಕೇಸಿನಿ ಆತ ಶಿಲಿಬೆ ಹೋಗ್ತಾರ. ನಾವು ಸಾಯ್ಬಾರ್ದ ಅಂತೇಳಿ ಕೇಸಿನಿ ಆತ ಶಿಲಿಬಿದ ಮೇಲೆ ಸತ್ತು ತಿರುಗಿ ಎದ್ದು ಬಂದಾರ. ನಾವು ನೀವು ಸಾಯ್ಬಾರ್ದು, ಹಮೇಶ ಜಿಂದ ಇರ್ಬೇಕಂತ ಹೇಳಿ ಅಂದ್ರ ಆತನ ಉದ್ದೇಶ ಆಗ್ಯದ. ಕಡೆಗೆ ಆ ಉದ್ದೇಶ ನೆರವೇರ್ಲಕ್ಕ ಇಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಂತ ಸಂದರ್ಭದಲ್ಲಿ ಮತ್ತ ಒಂದ್ ವೇಳೆ ಇದ್ರಾಗ ನಾವು ಸರಿಯಾದ ರೀತಿಯಲ್ಲಿ ಇಲ್ಲಿ ನಾವು ಇರಲು ಹೋದೆವು ಅಂತಂದ್ರ ನಮ್ಮ ಪರಿಸ್ಥಿತಿ ಏನಾಗ್ತದೋ ಗೊತ್ತಿಲ್ಲ. ಏನಂತ ತೀರ್ಪಾಗುವನು. ಆ ಕಾರಣದಿಂದಲೇ ನಿಮ್ಮಲ್ಲಿ ಬಹು ಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ ಅಂತ. ಏನಾಗ್ಯಾರಂತ್ರಿ? ನಮಗೇನದ ತಿಂದ್ರಿ ಏನಾಯ್ತದ? ಎಲ್ಲರೂ ತಿಲ್ಲತಾರಲ್ಲ, ಸುಳ್ಳು ಹೇಳಿ ನಾವು ತಿಲ್ಲತಾನ, ಕಳಂಡಿಕೆ ಮಾಡಿ ನಾವು ತಿಲ್ಲತಾನ, ಮೋಸ ಮಾಡೋ ತಿಲ್ಲತಾನ, ಎಲ್ಲರೂ ತಿಲ್ಲತಾರ ಅಂತ ಕಿಸಿ ಅನ್ಕೊಳತಿದ್ರು. ಕರಡಿಕೆ ಅವ್ರು ಬಲಹೀನರಂತ, ಅನೇಕ ಜನರು ಅದ್ರಾಗ ರೋಗಿಗಳಿದ್ದಾರಂತ. ಈ ರೋಗಗಳು ಯಾಕೆ ಹೊಂಟವ? ಈ ಮನುಷ್ಯರಿಗೆ ಈ ಬಲಹೀನತೆ ಯಾಕೆ ಹೊಂಟದ? ಶಾಪವ ಇವೆಲ್ಲ. ಇವತ್ತು ನಾವು ಶಾಪದಿಂದ ಬಿಡುಗಡೆ ಹೊಂದಬೇಕು ಅಲ್ಲ? ಏನಿಲ್ಲ, ಈ ಶಾಪ ಬಿಡುಗಡೆ ಹೊಂದಬೇಕಾದ್ರ ನಾವು ವಾಕ್ಯದಾಗ ಓದಿದ್ದೇವಲ್ಲ, ಆ ವಾಕ್ಯ ಶಾಪ ಕ್ರೈಸ್ತರು ಅಂತ ಹೇಳಲ್ಪಟ್ಟಿದೆ. ಇವತ್ತು ನಾವು ಯಾಕೆ ಕ್ರೈಸ್ತರಾಗಿದ್ದೇವೆ? ಇವತ್ತ ಶಪಿಸಲ್ಪಟ್ಟಂತ ಸರ್ಪು ಅವನಿಗೆ ಕೈ ಕಾಲಿದ್ದು ಅವ ಇವತ್ತೇನಂತಂದ್ರ ಹೊಟ್ಟಿ ಎಳ್ದು ನಡಿಲತ್ತಾನ. ಯಾಕಂದ್ರ ಅವನ ಹೆಸರು ಏನಂದ್ರ ಶಾಪ ಕ್ರೈಸ್ತ ಅಂತದ, ಶಪಿಸಲ್ಪಟ್ಟ ಮಾವ. ಇವತ್ತು ನಾವು ನೀವು ಶಪಿಸಲ್ಪಟ್ಟಂತ ಜನರಾಗಬಾರ್ದು. ಇವತ್ತು ನಾವು ನೀವು ಅದ್ಭುತವಾಗಿ ದೇವ್ರ ಚಿತ್ತಾನುಸಾರವಾಗಿ ಜೀವಿಸ್ಲಕ್ಕೆಂದ್ರ ನಾವು ಸಿದ್ಧರಾಗಿದ್ದು ನಡ್ಕೊಂಡು ಹೋಗ್ಲಿಕ್ಕೆಂದ್ರೆ ಯಾವಾಗ ಸಿದ್ಧವಾಗಿರ್ಬೇಕು. ತಿರುಗಿ ಏನದಂತ್ರಿ? ಬಲಹೀನರು ರೋಗಿಗಳು ಆಗಿದ್ದರೆ ಮತ್ತು ಅನೇಕರು ಸಾಯುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗ ಬದಿಲ್ಲ ಅಂತ. ನಾವು ಬದುಕಿರೋ ತನಕ, ನಾವು ಚಂದಿರೋ ತನಕ ನಮಗೆ ನಾವು ವಿಚಾರ ಮಾಡಿಕೊಂಡೇವಂದ್ರ ನಾವು ಸಾಯಲ್ಲ ಅಂತ. ಯಾಕಂದ್ರೆ ದೇವರು ಆ ಜೀವ ಕೊಡ್ತಾರ. ಏನಿಲ್ಲ, ಆ ಜೀವ ದೇವ್ರು ಕೊಟ್ಟರು ಅಂತಂದ್ರ ನಿಜವಾಗ್ಲೂ ನಮಗೇನಿಲ್ಲ ಅಂತ, ಸಾವೇ ಇಲ್ಲ ಅಂತ. ಏನದ ಅಂತ ಅಲ್ಲ?
ಒಳಗಾಗಿರಿ ಲಾಗಿ ಆತನು ಇವರಿಗೆ ಲೋಕದವರು ಸಂಗಡ ಅಪರಾಧಿಗಳೆಂಬ ನಿರ್ಣಯವು ಆಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಅದೇ ಕಾರಣ ನನ್ನ ಸಹೋದರರೇ, ಈ ಜೊಬ್ಬನ ಭೋಜನವನ್ನು ಮಾಡುವುದಕ್ಕೂ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾಯ್ದುಕೊಳ್ಳಿರಿ ಅಂತ. ಏನು ಮಾಡ್ಬೇಕಂತ್ರಿ? ಇವತ್ತು ನಾವು ಚರ್ಚಿಗೆ ನಡೆದಿದ್ದೆವು, ಆರಾಧನೆ ಮಾಡಕ್ಕೆ ನಡೆದಿದ್ದೆವು, ಇವತ್ತು ನಾವು ದ್ರಾಕ್ಷ ರಸ ತಗೊಳಕ್ ನಡೆದಿದ್ದೆವು, ಆತನ ದೇಹದಾಗ ಅದನ್ನ ರೊಟ್ಟಿ ನಾವು ತಿನ್ಲಕ್ ನಡೆದಿದ್ದೆವು ಅಂದ್ರೆ ಇವತ್ತು ನಾವು ಒಬ್ರಿಗೊಬ್ಬರು ಪರೀಕ್ಷೆ ಮಾಡ್ಕೋಬೇಕಂತ. ಹೇ ತಮ್ಮ, ನೀ ತಪ್ಪು ಮಾಡಿದ್ರೆ ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಇನ್ನೊಬ್ಬ ಹೇಳ್ಬೇಕಂತ. ಹೇ ತಮ್ಮ, ನಿನಗೆ ಭೀ ಯೋಗ್ಯತೆ ಇಲ್ಲ, ನೀ ತಿನ್ನಿಬಾರ್ದು ಅಂತೇಳಿ ಒಬ್ರಿಗೊಬ್ಬರು ಹೇಳ್ಕೋಬೇಕಂತ. ಇದು ಪರೀಕ್ಷೆ ಮಾಡ್ಕೋರಿ ಹೇಳ್ತಾರೆ ಇವರು. ಒಂದ್ ವೇಳೆ ಹಿಂಗೆ ಪರೀಕ್ಷೆ ಮಾಡ್ಕೊಂಡ್ರೆ ಮಾತ್ರ ಇವರು ಸಾಯಲ್ರು ಅಂತ ಕೇಸಂದ್ರೆ ಹೇಳ್ತಾರ. ಇವತ್ತು ನಾವು ಇದ್ದಿದ್ದೇವ ಹಂಗೆ ಪರೀಕ್ಷೆ ಮಾಡ್ಕೊಬೋದು? ನನಗೆ ನೋಡತ್ತಾರ, ಮನುಷ್ಯರು ನೋಡತ್ತಾರ, ದೇವ್ರು ನೋಡ್ತಾರ. ನಾವು ತಪ್ಪು ಮಾಡತ್ತೀನಿ, ಆ ತಪ್ಪು ನಾವು ಮಾಡಬೇಡ್ದು ಅಂತ ಕೇಳಿಸಿ ಒಂದ್ ವೇಳೆ ನಾವು ಅನ್ಕೊಂಡೇವು ಅಂತಂದ್ರ ನಿಜವಾಗ್ಲು ಈ ಲೋಕದಾಗ ಯಾ ಶಕ್ತಿ ಕೆಲ್ಸಕ್ಕೆ ಬರಲ್ಲ, ಯಾ ಆಸ್ತಿ ಪಾಸ್ತಿ ಕೆಲ್ಸಕ್ಕೆ ಬರಲ್ಲ, ಯಾ ಪ್ರೀತಿ, ಯಾ ಆಧರಣೆ ನಮಗೆ ಸಹಾಯ ಮಾಡಲ್ಲ. ಅವ್ರ ಕಡೆಯಿಂದ ಏನಾದ? ನರಕ ಅದ, ನರಕ. ಈ ಲೋಕದಾಗ ತಾಯಿ ತಂದಿಗೆ, ಅಣ್ಣ ತಮ್ಮರಿಗೆ, ಕುಟುಂಬದವ್ರಿಗೆ ಪ್ರೀತಿ ಮಾಡದಪ್ಲೇ ಈ ಲೋಕದಾಗ ಒಂದ್ ವೇಳೆ ಆ ರೀತಿಯಾಗಿ ಜೀವಿಸಿದೇವಂದ್ರ ಅಲ್ಲಿ ನರಕ ಅದ. ಈ ಲೋಕದಾಗ ಎಲ್ಲಿಂದ ಮನುಷ್ಯ ಬಿಡಿಸ್ಬೋದು, ಕರೆಕ್ಟ್ ನರಕದಾಗಿಂದ ಯಾರು ಬಿಡಿಸ್ತೀರಿ? ಹೋಯ್ತೀರಿ ನರಕದಾಗ, ಹೋಯ್ತೀರಿ ಬಿಡಿಸ್ಕೊಂಡು ಬರ್ಲಕ್ಕ? ಹೋಯ್ತೇವ? ಹೋಗ್ಲಾಕ ಸಾಧ್ಯ ಅದನ ಅಲ್ಲ? ಈ ರೀತಿಯಾಗಿ ನಮಗ್ ನಾವು ಪರೀಕ್ಷೆ ಮಾಡ್ಕೊಂಡಿ ಅಂದ್ರ ಅದ್ರಾಗ ಪಾಲಿ ಭಾಗಸ್ಥರಾಗಬೇಕು ಅಂತ ಕೇಶಂದ್ರ ವಾಕ್ಯ ಹೇಳುವಾಗ ಇಲ್ಲಿ ಈ ರೀತಿಯಾಗಿ ಹೇಳ್ತದ 33 ಈ ಭೋಜನವನ್ನು ಮಾಡುವುದಕ್ಕೂ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾಯ್ದುಕೊಳ್ಳಿರಿ ಅಂದ್ರ ಅವನ ಬಗ್ಗೆ ತಪ್ಪು ಅವನ ಇಲ್ಲ, ಯೋಗ್ಯತೆ ಅದನ ಇಲ್ಲ, ಇನ್ನೊಬ್ಬ ಹೇಳಬೇಕು. ಒಬ್ಬನು ಹಸಿದರೆ ಅವನು ಮನೆಯಲ್ಲಿ ಊಟ ಮಾಡಲಿ. ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೊಳಗ ಆಗುವುದಕ್ಕಾಗಿ ಕಾರಣ ಆಗಬಾರದು. ಮಿಕ್ಕದ ಸಂಗತಿಗಳನ್ನು ನಾನು ಬಂದಾಗ ಕ್ರಮ ಪಡಿಸುತ್ತೇನೆ ಅಂತ್ರಿ. ಸಮಯ ಆಯಿತು, ಸಮಯ ಆಯಿತು. ತಿರುಗಿ ಮಾತು ನಾವು ಬಂದಾಗ ಮತ್ತೆ ಭೇಟಿಯಾಗಾರಿ ಮಾತು ಕುಂತಿನಾಗ ಇನ್ನ ಯಾವ ರೀತಿಯಿಂದ ಆಗಿ ನೀವು ಇರಬೇಕು ಆ ರೀತಿಯಾಗಿ ನಾ ಬೋಧನೆ ಮಾಡ್ತಾನೆ, ನೀವು ಮಾತ್ರ ಅದ್ರಾಗ ಕರೆಕ್ಟ್ ಇರಬೇಕು ಅಂತ ಅಂತಂದ್ರ ಪೌಲ ಕೋರಂತದವರಿಗೆ ಹೇಳಿರೋ ಆ ರೀತಿಯಲ್ಲಿ ನಮಗೂ ಸಹ ಹೇಳ್ಯಾರ. ಇದು ಮನುಷ್ಯರ ಉದ್ದೇಶ ಅಲ್ಲ, ಈ ಮನುಷ್ಯರ ಸಂಕಲ್ಪ ಅಲ್ಲ, ಇದು ದೇವ್ರ ಚಿತ್ತ ಅದ. ದೇವರು ಹೇಳ್ತಾರ, ದೇವ್ರ ಮಾತಿಗೆ ನಾವು ಕೇಳಿ ಅದ್ರ ಪ್ರಕಾರವಾಗಿ ಒಂದ್ ವೇಳೆ ನಾವು ನಡ್ಕೊಂಡು ಹೋದೇವಂದ್ರ ದೇವ್ರು ಪದೇ ಪದೇ ನಮ್ಮೆಲ್ಲರಿಗೆ ಸಹಾಯ ಮಾಡಿ ಬಲಪಡಿಸ್ತಾರ. ಈ ವಾಕ್ಯ ದೇವ್ರು ನಮ್ಗೆ ಆಶೀರ್ವಾದ ಮಾಡಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡ್ಕೊಂಬಾರ. ಎಲ್ಲರೂ ತಲೆಬಾಗಿಸರಿ, ಕಣ್ಮುಚ್ಚರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು. ಈಗ ಪ್ರಭು, ಈ ದಿನದಲ್ಲಿ ಅಯ್ಯ ನಿಮ್ಮ ಸನ್ನಿಧಿಯಲ್ಲಿ ಸೇರಿಸ್ಕೊಂಡಿರಿ ಸ್ತೋತ್ರ, ನಮ್ಮೆಲ್ಲರೊಂದಿಗೆ ಮಾತಾಡಿರಿ ಸ್ತೋತ್ರ. ಇವ ಪ್ರಭಾ, ಮತ್ತು ನಮಗೆ ನಾವು ಪರೀಕ್ಷೆ ಮಾಡಿಕೊಂಡು ನಿಮ್ಮ ದೇಹದಲ್ಲಿ, ನಿಮ್ಮ ರಕ್ತದಲ್ಲಿ ನಾವು ಪಾಲಿ ಭಾಗಸ್ಥರಾಗುವ ಯೋಗ್ಯತೆ ನಮಗಾದ ಇಲ್ಲ ಎಂಬುದಾಗಿ ನಾವು ಅಯ್ಯ ಅದಕ್ಕೆ ನಾವು ಸರಿಪಡಿಸ್ಕೊಂಡು ಪ್ರಭಾ ಅದರಲ್ಲಿ ಪಾಲಿ ಭಾಗಸ್ಥರಾಗಿ ಅಯ್ಯ ನಿಮ್ಮ ಕೃಪೆದ ಕೆಳಗೆ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ನೀವೇ ಸಹಾಯ ಮಾಡಿ ಬಲಪಡಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ.